ಸೊ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಇದಕ್ಕೆ ಬಸವ ಬಳಗದವರು ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವಣ್ಣ. ಸೊ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಇದಕ್ಕೆ ಬಸವ ಬಳಗದವರು ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಸೊ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಇದಕ್ಕೆ ಬಸವ ಬಳಗದವರು ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವಣ್ಣ. ಸೊ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಇದಕ್ಕೆ ಬಸವ ಬಳಗದವರು ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ
ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.